ಎಲ್ಲರೂ ಹೇಗಿದ್ದೀರಾ? ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಗುಡ್ ರೆಸ್ಪಾನ್ಸಸ್. ಇನ್ಸ್ಟಾದಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸ್ವಲ್ಪ ಜನ ಮೆಸೇಜ್ ಮಾಡಿ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇವತ್ತು ನಾನು ಮತ್ತು ನನ್ನ ಅತ್ತಿಗೆ ನಿಮಗೆ ನನ್ನ ಫೇವ್ರೆಟ್ ದೋಸೆ ರೆಸಿಪಿನ ತೋರಿಸ್ತಾ ಇದ್ದೀವಿ. ಮಸಾಲೆ ಇಲ್ಲ ಅಂದರೂ ಕೂಡ ಮಸಾಲೆ ದೋಸೆ ಥರನೇ ಗೋಲ್ಡನ್ ಕ್ರಿಸ್ಪಿ ಆಗಿರುವಂತಹ ದೋಸೆ. ಸೊ ನಾವಿಲ್ಲಿ 2 ಲೋಟ ಅಕ್ಕಿಗೆ ಅರ್ಧ ಲೋಟ ಉದ್ದಿನಬೇಳೆ, 2 ಸ್ಪೂನ್ ಮೆಂತ್ಯ, 2 ಸ್ಪೂನ್ ಕಡಲೆಬೇಳೆ ಹಾಕೊತಾ ಇದ್ದೀವಿ. ಈ ಮೆಜರ್ಮೆಂಟಲ್ಲೇ ನೀವು ಹಾಕ್ಕೋಬೇಕಾಗತ್ತೆ. ಸೊ ಇದನ್ನು ಚೆನ್ನಾಗಿ ತೊಳ್ಕೊಂಡು 2-3 ಸಲ ಒಂದು ಸ್ವಲ್ಪ ನೀರು ಹಾಕಿ ಒಂದು 6ರಿಂದ 7 ಗಂಟೆವರೆಗೂ ನೆನೆಯೋಕ್ಕೆ ಬಿಡಿ. ನಾವಿಲ್ಲಿ ಬೆಳಗ್ಗೆ ನೆನೆಸಿಟ್ಟು ಸಂಜೆ ರುಬ್ತಾ ಇದ್ದೀವಿ. ಸಂಜೆ ಒಳ್ಳೆ ಸನ್ಸೆಟ್ನ ನೋಡಿಕೊಂಡು ಇವಾಗ ನೆನೆಸಿಟ್ಟಿರೋದನ್ನ ರುಬ್ಬೋಣ. ಇದನ್ನು ಸ್ವಲ್ಪ ಸ್ಮೂತಾಗಿ ರುಬ್ಕೊಳ್ಳಿ, ಅಂದರೆ ತುಂಬ ತರಿಯಾಗಿ ರುಬ್ಬೇಡಿ. ಎಲ್ಲ ರುಬ್ಬಿ ಆದಮೇಲೆ ಲಾಸ್ಟ್ ರೌಂಡಲ್ಲಿ ಅನ್ನನ ಹಾಕಿ ರುಬ್ಬಿ. ನಿಮಗೆ ಅನ್ನ ಹಾಕೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಅವಲಕ್ಕಿನ ಕೂಡ ನೆನೆಸಿಟ್ಟು ಇದೇ ಥರ ರುಬ್ಕೋಬೋದು. ಬಟ್ ಅನ್ನ ಹಾಕಿದರೆ ತುಂಬ ರುಚಿಯಾಗಿ ಬರುತ್ತೆ. ಮಧ್ಯಾಹ್ನ ಆರ್ ನೈಟ್ ಮಾಡಿರೋ ಅನ್ನನ ತೊಗೊಳ್ಳಿ, ಬಿಸಿ ಇದ್ದರೆ ಅದನ್ನು ಆರಿಸಿ ಹಾಕ್ಕೊಳ್ಳಿ. ಹಳೆ ಅನ್ನ ಹಾಕಿದ್ರೆ ಸ್ವಲ್ಪ ಹುಳಿ ಬರುತ್ತೆ. ಸೊ ಆ ಕನ್ಸಿಸ್ಟೆನ್ಸಿಗೆ ಬರಬೇಕು. ಬೆಳಗ್ಗೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆಂದ ಫರ್ಮೆಂಟ್ ಆಗಿದೆ. ಸೊ ಇವಾಗ ಫರ್ಮೆಂಟ್ ಆಗಿರೋದನ್ನು ನೀವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಉಪ್ಪು ಹಾಕ್ಕೊಳ್ಳಿ. ತವಾನ ಕಾಯೋಕ್ಕಿಟ್ಟು ತವ ಕಾದಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಸ್ವಲ್ಪ ವಾಟರ್ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ನಿಮ್ಗೆ ಈ ಥರ ಸೌಂಡ್ ಬಂದಾಗ ಗೊತ್ತಾಗುತ್ತೆ. ಬೈದರ ಸೌಂಡ್ ಕೇಳೋಕ್ಕೆ ಚೆನ್ನಾಗಿರುತ್ತೆ. ಸೊ ಇವಾಗ ದೋಸೆ ಹಿಟ್ಟನ್ನು ವೀಡಿಯೋದಲ್ಲಿ ತೋರಿಸ್ತಾ ಹಾಗೆಯೇ ಸರ್ಕ್ಯುಲರ್ ಮೋಷನಲ್ಲಿ ಸ್ಪ್ರೆಡ್ ಮಾಡ್ತಾ ಬನ್ನಿ. ಸೊ ದೋಸೆ ಹಾಕಿದ ತಕ್ಷಣವೇ ಎಣ್ಣೆ ಹಾಕಬೇಡಿ, ಸ್ವಲ್ಪ ಬೆಂದ ಮೇಲೆ ಹಾಕಿ. ನಿಮ್ಗೆ ಇನ್ನೊಂದು ಸೀಕ್ರೆಟ್ ಹೇಳಲ್ಲ, ಏನು ಗೊತ್ತಾ? ಬರೀ ಎಣ್ಣೆ ಹಾಕೋದ್ರ ಬದಲು ಎಣ್ಣೆ ಜೊತೆಗೆ ತುಪ್ಪ ಮಿಕ್ಸ್ ಮಾಡಿ ಹಾಕಿ. ಆವಾಗ ನಿಮಗೆ ಅದು ಗೋಲ್ಡನ್ ಕ್ರಿಸ್ಪಿಯಾಗಿ ಬರುತ್ತೆ. ತಿನ್ನೋಕ್ಕೆ ಮಸಾಲೆ ದೋಸೆ ಥರನೇ ಇರುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಫುಲ್ ದೋಸೆನ ಮಾಡಿ. ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗುತ್ತೆ, ತುಂಬ ಲೋ ಫ್ಲೇಮ್ ಇಟ್ಕೊಂಡ್ರೆ ಅದು ಒಂಥರ ವೈಟ್ ಕಲರ್ ಆಗಿ ಬರುತ್ತೆ ದೋಸೆ. ಇದಕ್ಕೆ ನಾವು ಯಾವುದೇ ಖಾರ ಅಥವಾ ಮಸಾಲೆನ ಹಾಕ್ತಿ ಮಾಡಿದ್ದೀವಿ. ಬಟ್ ನಿಮಗೆ ಮಸಾಲೆ ಬೇಕಂತಂದರೆ ಕಮೆಂಟ್ ಮಾಡಿ, ಆದಷ್ಟು ಬೇಗ ರೆಸಿಪಿನ ಶೇರ್ ಮಾಡ್ತೀನಿ. ಆ್ಯಂಡ್ ಮಸಾಲೆ ಇಲ್ಲ ಅಂದರೂ ಕೂಡ ಇದು ತಿನ್ನೋಕ್ಕೆ ಮಸಾಲೆ ದೋಸೆ ಥರನೇ ಇರುತ್ತೆ. ಇವಾಗ ನೋಡ್ತಾ ಇದ್ದೀರಲ್ವ ಎಷ್ಟು ಗೋಲ್ಡನ್ ಕ್ರಿಸ್ಪಿಯಾಗಿ ದೋಸೆ ಇದೆ ಅಂತ. ನನಗೆ ದೋಸೆ ಅಂದರೆ ತುಂಬ ಇಷ್ಟ. ಲುಕ್ ಅಟ್ ದಟ್ ಗೋಲ್ಡನ್ ಕಲರ್, ಐ ಕಾಂಟ್ ಎಕ್ಸ್ಪ್ಲೇನ್ ದ ಫೀಲಿಂಗ್. ಇದೇ ಸೇಮ್ ಬ್ಯಾಟರಲ್ಲಿ ನೀವು ಸೆಟ್ ದೋಸೆ ಕೂಡ ಮಾಡ್ಕೋಬೋದು, ಬಟ್ ಸ್ಪ್ರೆಡ್ಡಿಂಗ್ ಟೆಕ್ನಿಕ್ ಬೇರೆ ಇರುತ್ತೆ ಅಷ್ಟೇ. ವಿಡಿಯೋದಲ್ಲಿ ತೋರಿಸಿದಾಗೇ ನೀವು ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿ ಎಲ್ಲ ಮೆಥಡು ಕೂಡ ಸೇಮ್ ಇರುತ್ತೆ. ನೀವು ಆಚೆಗಡೆ ಏನು ಸೆಟ್ ದೋಸೆ ತಿಂತೀರಲ್ಲ ಅದೇ ಥರನೇ ಇರುತ್ತೆ. ಇದಕ್ಕೆ ಸ್ವಲ್ಪ ಆನಿಯನ್ಸ್ ಮೇಲೆ ಹಾಕ್ಕೊಂಡ್ರೆ ಅದು ಆನಿಯನ್ ಸೆಟ್ ದೋಸೆ ಆಗುತ್ತೆ. ಸೂಪರ್ ಅಲ್ವಾ? ಒಂದೇ ಬ್ಯಾಟರಲ್ಲಿ ನೀವು 3 ಥರ ದೋಸೆ ತಿನ್ಬೋದು. ದೋಸೆ ಮಾತ್ರ ಸಖತ್ತಾಗಿತ್ತು. ಫಸ್ಟ್ ಟೈಮ್ ದೋಸೆ ಮಾಡ್ತಾಯಿದ್ರು ಕೂಡ ಇದೇ ಥರ ನೀವು ಟ್ರೈ ಮಾಡಿ. ಮಸಾಲೆ ದೋಸೆ ಥರನೇ ಬರುತ್ತೆ. ಸೆಟ್ ದೋಸೆ ಕೂಡ ಸೆಟ್ ದೋಸೆ ಥರನೇ ಬರುತ್ತೆ. ನೀವು ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ಎಷ್ಟೊಂದು ಜನಕ್ಕೆ ಆಲ್ರೆಡಿ ದೋಸೆ ರೆಸಿಪಿ ಗೊತ್ತಿರುತ್ತೆ, ಬಟ್ ನಂತರ ಫಸ್ಟ್ ಮಾಡ್ತಾ ಇರೋರಿಗಾದರೆ ಇದು ಒಂದು ಒಳ್ಳೆ ಈಸಿಯೆಸ್ಟ್ ರೆಸಿಪಿ ಅನಿಸುತ್ತೆ. ಬ್ಯಾಚುಲರ್ಸ್ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ದಿಸ್ ಇಸ್ ಅ ಮಸ್ಟ್ ಟ್ರೈ ಫಾರ್ ಅ ಈಸಿಯೆಸ್ಟ್ ವೇ ಆಫ್ ಮೇಕಿಂಗ್ ಅ ಕ್ರಿಸ್ಪಿ ಗೋಲ್ಡನ್ ದೋಸೆ. ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟಿಂದ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಬರುತ್ತೆ. ಸೈನಿಂಗ್ ಆಫ್ ಫಾರ್ ಟುಡೇ. ನಾನು ನಿಮ್ಮ ಲಾವಣ್ಯ. ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ. ಬಾಯ್.